ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ನಮ್ಮ ಆನೆಗಳ ದಿನ. ಆ, ಸೊ ಎಲ್ಲ ಆನೆಗಳು ಚೆನ್ನಾಗಿರಲಿ, ನಮ್ಮ ಎಲ್ಲ ಕ್ಯಾಂಪ್ ಆನೆಗಳಾಗಿರ್ಬೋದು, ಹಾಗೆ ನಮ್ಮ ಕಾಡಲ್ಲಿರುವ ಕಾಡಾನೆಗಳಾಗಿರ್ಬೋದು, ಬೇರೆ ಪ್ರಾಣಿಗಳಾಗಿರ್ಬೋದು. ಸೊ ಎಲ್ಲ ಚೆನ್ನಾಗಿರಲಿ. ನಮ್ಗೆ ಯಾವುದಾದ್ರೂ ಡೇಗಳು ಬಂದರೆ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಪಾಪ ಆನೆಗಳಿಗೆ ಈ ವಿಷಯ ಗೊತ್ತಿದೆ ಅಂತಲೂ ನಮಗೆ ಗೊತ್ತಿಲ್ಲ ಬಿಡಿ. ಪಾಪ ಅವುಗಳಿಗೆ ನಾರ್ಮಲ್ ಲೈಫ್ ಏನಿದೆ ಅರ್ಥ ಆಗಬೇಕಲ್ವಾ. ಯಾರಾದರೂ ಅವ್ರ ಹತ್ರ ಹೇಳ್ತಾರ ಆನೆಗಳ ದಿನ ಅಂತೇಳಿ? ಸಾಕು ಆನೆಗೆ ಹೇಳಿದ್ರು ಅರ್ಥ ಆಗಲ್ಲ ಅಲ್ವಾ. ಸೊ ಸದ್ಯಕ್ಕೆ ವಿಷಯಕ್ಕೆ ಬರೋದಾದರೆ ಆನೆಗಳ ದಿನ. ಸೊ ಕೆಲವು ಆನೆಗಳೇನಿದೆ ನಮ್ಮ ಹಾಸನ ಬಿಕ್ಕೋಡ್ ಭಾಗದಲ್ಲಿ ಏನು ಕ್ಯಾಪ್ಚರಿಂಗ್ ಹೋಗಿದ್ದಾವೆ, ಅವುಗಳಿಗೆ ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಫುಡ್ ಏನಾದರೂ ಸಿಗ್ಬೋದು. ಸೊ ಕ್ಯಾಪ್ಚರಿಂಗ್ ಹೋಗಿದ್ದಾವಲ್ವ. ಸೊ ನೀವೇ ಚೆನ್ನಾಗಿರೋ ಫುಡ್ಡೇ ಕೊಡ್ತಾರೆ ಇವಾಗ. ಕ್ಯಾಪ್ಚರಿಂಗ್ ಎಲ್ಲ ಮಾಡಬೇಕು ಅಲ್ವಾ, ದಷ್ಟಪುಷ್ಟವಾಗಿರಬೇಕು. ಸೊ ಹಾಗಾಗಿ ಚೆನ್ನಾಗಿರೋ ಫುಡ್ಡೇ ಕೊಡ್ತಾರೆ. ಸೊ ಕಮಿಂಗ್ ಟು ಕ್ಯಾಂಪಲ್ಲಿರೋ ಆನೆಗಳಿಗೆ ಇನ್ನೂ ಲೆವೆಲಾಗಿ ಫುಡ್ ಕೊಡ್ತಾರೆ. ಏನಕ್ಕಂದರೆ ಇವತ್ತೊಂದು ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ಫುಡ್ ವಿಷಯದಲ್ಲೆಲ್ಲ ಚೆನ್ನಾಗಿ ಕೊಡ್ತಾರೆ. ಸೊ ಆ್ಯಸ್ ಯೂಸಲ್. ಸೊ ಏನು ಕೊಡ್ತಾರೆ ಸಾಕಾಗೋಲ್ಲ ನಮಗಂತೂ ಗೊತ್ತಿಲ್ಲ. ಅಲ್ಲಿ ಕೊಡೋ ಮುದ್ದೆ ಇರ್ಬೋದು, ಬೆಲ್ಲ ಇರ್ಬೋದು, ಕಾಯಿ ಇರ್ಬೋದು, ಅದೆಲ್ಲ ಒಂದು 5 kg ಇರಲ್ಲ ಅಷ್ಟು ಅಲ್ವಾ. ಅಷ್ಟೆಲ್ಲೂ ಸಾಕಾಗುತ್ತೆ ಹೇಳಿ. ಅದೆಷ್ಟು ತಿನ್ನುತ್ತೆ ಒಂದು ದಿವಸಕ್ಕೆ 100 kg ಅಷ್ಟು ತಿನ್ನುತ್ತಂತೆ. 5 kg ಎಲ್ಲೂ ಸಾಕಾಗುತ್ತೆ. ಹಾಗಾಗಿ ಮಿಕ್ಕಿದು ಮಾಮೂಲು. ಪಾಪ ಕಾಡಿಗೆ ಹೋಗ್ತವೆ, ಚೆನ್ನಾಗಿ ಮೇಯ್ಕೊಂಡು ಬರ್ತವೆ, ಬಂದ್ಕೊಂಡು ಆಮೇಲೆ ಮತ್ತೆ ಕ್ಯಾಂಪಿಗೆ ಬರ್ತವೆ. ಇಷ್ಟೇ ಲೈಫು. ಇನ್ನು ಕಾಡಾನೆಗಳಂತೂ ಕೇಳೋಂಗೇ ಇಲ್ಲ. ಸೊ ಅವರೇ ರಾಜಗಳು, ಅವರೇ ರಾಣಿಗಳು, ಅವ್ರು ಹೋಗಿದ್ದೇ ಜಾಗ, ಅವ್ರು ತಿರುಗಾಡಿದ್ದೇ ಅವ್ರದ್ದೇ ಏನೋ ರಾಜ್ಯ ಅದು. ಸೊ ಹಾಗಾಗಿ ಸೊ ಆನೆಗಳದ್ದೇ ದರ್ಬಾರ್ ಅಂತ ಹೇಳ್ಬೋದು. ಓಕೆ. ಸೊ ವಿಷಯಕ್ಕೆ ಬರೋದಾದರೆ 2 days ಹಿಂದೆ ನಾನೊಂದು ಆನೆಗಳ ಒಂದು ಕಾಡಾನೆ ತೀರ್ಕೊಂಡಿದ್ದಂತ ಹಾಕಿದೆ. ನಮ್ಮ ಕೊಡಗಿನ ಭಾಗ ನಾಪೋಕ್ಲದಲ್ಲಿ ಆನೆ ತೀರ್ಕೊಂಡಿತ್ತು. ಯಾವ ರೀಸನ್ ಏನು ಅಂತೇಳಿ ಇನ್ನೂ ಕ್ಲಾರಿಟಿ ಸಿಗಲಿಲ್ಲ. ಸೊ ಅದಕ್ಕಾಗಿ ನಾನೆಲ್ಲೂ ಕೂಡ ಅಪ್ಡೇಟ್ ಮಾಡಿದೆ ಇದೇ ರೀಸನ್ ತೀರೋಗಿದೆ ಅಂತ. ಬಟ್ ಲಾಸ್ಟ್ ವೀಕ್ ಇನ್ನೊಂದು ಆನೆ ಬಂದು ನಮ್ಮ ಪೊನ್ನಂಪೇಟೆ ಹತ್ರ ಮಾಯಮುಡಿ ಎಂಬ ಭಾಗದಲ್ಲಿ ಒಂದು ಆನೆ ತೀರ್ಕೊಂಡಿರುತ್ತೆ. ಸೊ ಅದನ್ನೂ ಕೂಡ ಹಾಕಿರ್ತೀನಿ. ನೆಕ್ಸ್ಟು ಇನ್ನೊಂದು ಆನೆ ನಾಪೋಕ್ಲ ಭಾಗದಲ್ಲಿ ತೀರ್ಕೊಳ್ಳುತ್ತೆ, ಅದು ಹೆಣ್ಣು ಆನೆ. ಓಕೆ. ನೆಕ್ಸ್ಟ್ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಒಂದು ಆನೆ ತೀರ್ಕೊಂಡಿರುತ್ತೆ. 2 ಆನೆ ಎವಿಡೆಂಟ್ ಆಗಿರುತ್ತೆ, ಸೋಲಾರ್ ಶಾಕೋ ಅಥವಾ ಕರೆಂಟ್ ಶಾಕೋ ಏನೋ. ಸೊ 2 ತೀರ್ಕೊಂಡಿರುತ್ತೆ. ಇನ್ನೂ 2 ಆನೆಗಳಿಗೆ ಏನು ರೀಸನ್ ಅಂತ ಸಿಗಲಿಲ್ಲ. ಅದೆರಡು ಆಗಿದೆ ನಾಪೋಕ್ಲ ಭಾಗದಲ್ಲಿ. ಕಮೆಂಟ್ಸ್ಗಳ ಸುರಿಮಳೆ. ನಾನು ಹೇಳ್ತಾ ಇದ್ದೀನಿ, ಕಮೆಂಟ್ಸ್ಗಳು ಬರೋದು ನಾವು ಹಾಕೋ ವೀಡಿಯೋದ ಮೇಲೆ ಅಲ್ವಾ. ಹಾಗಾಗಿ ಜನಗಳಿಗೆ ಆಕ್ರೋಶ ಇದ್ದೇ ಇರುತ್ತೆ. ಇವಾಗ ನೋಡಿ, ಕೊಡಗಲ್ಲಿದ್ದವರಿಗೆ ಆನೆಗಳ ಪರಿಸ್ಥಿತಿ ಏನಂತ ಗೊತ್ತಿರುತ್ತೆ. ಸೊ ಔಟ್ಸೈಡ್ ಇದ್ದವರಿಗೆ ಅದೊಂದು ಪ್ರಾಣಿ ಅಷ್ಟೇ. ಪ್ರಾಣಿಗಳು ಚೆನ್ನಾಗಿರ್ಬೇಕು. ಅವ್ರ ಮನೆ ನಾಯಿ, ಬೆಕ್ಕು, ಇನ್ನೇನು ಪ್ರಾಣಿಗಳಿದ್ದಾವೆ, ಸಾಕು ಪ್ರಾಣಿಗಳು, ಅದನ್ನೇ ಯಾವ ಥರ ಸಾಕ್ತಾರೆ ನೋಡಿ, ಅದೇ ರೀತಿ ಇವು ಕೂಡ ಇರಬೇಕು. ಇವಾಗ ಏನು ತೊಂದರೆನೂ ಆಗಬಾರ್ದು ಆನೆಗಳಿಗೆ ಅಂತೇಳಿ ತುಂಬ ಜನ ಥಿಂಕ್ ಮಾಡ್ತಾರೆ. ಒನ್ ಪಾಯಿಂಟ್ ಆಫ್ ವ್ಯೂ ಓಕೆ. ಸೊ ಅವ್ರು ಥಿಂಕ್ ಮಾಡೋದು ಒಂದು ಪ್ರಾಣಿಗಳ ಹಿತದೃಷ್ಟಿಯಿಂದ ಗುಡ್. ಸೊ ಏನು ಪ್ರಾಣಿ ಪ್ರಿಯರು ಇರ್ತಾರೆ, ಥಿಂಕ್ ಮಾಡೋದು ನಾನು ಯಾವುದೇ ರೀತಿಯ ಬೇಜಾರು ಮಾಡೋಕ್ಕೆ ಹೋಗಲ್ಲ. ಹೌದು, ನಾನೇ ತೀರ್ಕೊಂಡಾಗ ಅವ್ರು ಕಮೆಂಟ್ಸ್ ಹಾಕ್ತಾರೆ, ಅಗ್ರೆಸಿವ್ ಆಗ್ತಾರೆ. ಸೊ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ, ಇವಾಗ ನೋಡಿ, ನಾನು ಲಾಸ್ಟ್ 2 ವೀಕ್ಸಲ್ಲಿ 2 ಆನೆಗಳದ್ದು ಹಾಕಿ ತೀರ್ಕೊಂಡಿದ್ದೆ ಅಂತೇಳಿ ನಮಗೆ ಕ್ಲಾರಿಟಿ ಇಲ್ಲ. ನಾವು ಸ್ಥಳೀಯರ ಹತ್ರ ವಿಚಾರಿಸ್ಬಿಟ್ಟೆ ಆನೆಗಳ ವೀಡಿಯೋ ಹಾಕೋದು. ಅದು ನಮ್ಮೂರಲ್ಲಿ ಆಗೋದಂತೂ ನಮ್ಗೆ ಆಲ್ಮೋಸ್ಟ್ ಚೆನ್ನಾಗಿರೋ ಕಾಂಟ್ಯಾಕ್ಟ್ ಇರುತ್ತೆ. ನಾವು ಚೆಕ್ ಮಾಡ್ತೀವಿ ಏನಾಗಿದೆ ಏನು ಇರುತ್ತೆ ಅಂತೇಳಿ. ಯಾರೂ ಕೂಡ ಮದ್ದೆಲ್ಲ ಮಡಗಲ್ಲ. ಆನೆಗಳಿಗೆ ಸುಮಾರು ಜನ ಹೇಳ್ತಾರೆ ಮದ್ದು ತಿಂದಿರ್ಬೋದು, ಪಾಯ್ಸನ್ ಐಟಮ್ ಅಂತ ಇರ್ಬೋದು. ಬಟ್ ಆ ಜಾಗದಲ್ಲಂತೂ ಆಗಿರಲ್ಲ. ಯಾಕಂದರೆ ಕಾಡಿಂದ ಊರಿಗೆ ಬರಬೇಕಾದ್ರೆ ಸಮಥಿಂಗ್ ಈಸ್ ಹ್ಯಾಪನ್ ಅಲ್ವಾ. ಹೆಲ್ತ್ ಇಶ್ಯೂ ಇರ್ಬೋದು, ಏನಾದ್ರು ಆಗಿರ್ಬೋದು. ಅದು ನಮಗೂ ಐಡೆಂಟಿಫೈ ಮಾಡೋಕ್ಕಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು, ಆಗಲೇ ಆಗಬೇಕು ಅಂತ. ಯಾಕಂದರೆ ಇವಾಗ ನೋಡಿ, ಕಾಡಾನೆಗಳು ಇದ್ದಕ್ಕಿದ್ದಂಗೆ ಏನಾದರೂ ಗ್ರಾಮಕ್ಕೆ ಬಂದಾಗ ಅವ್ರ ಆ್ಯಟಿಟ್ಯೂಡೇ ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ಏನಕ್ಕೆ ಆ್ಯಟಿಟ್ಯೂಡ್ ಡಿಫ್ರೆಂಟ್ ಇರುತ್ತೆ ಅಂತಂದರೆ, ಭಯದ ವಾತಾವರಣ ಇರುತ್ತೆ, ಓಡಾಡ್ತಾ ಇರುತ್ತೆ ಆ ಕಡೆ ಈ ಕಡೆ ಅಂತ. ಈ ರೆಗ್ಯುಲರ್ ಬರ್ತವೆ ನೋಡಿ ಆನೆಗಳು, ಅದು ಬರ್ತಾ ಇರುತ್ತೆ, ವರ್ಷಕ್ಕೆ ಬರ್ತಾ ಇರುತ್ತೆ. ಅದಕ್ಕೆ ಯಾವ ತೋಟದಿಂದ ಹೋಗಬೇಕು, ಯಾವ ತೋಟದಿಂದ ಎಕ್ಸಿಟ್ ತೊಗೋಬೇಕು, ಯಾವ ತೋಟದಿಂದ ತೊಗೋಬೇಕು, ಎಲ್ಲಿ ಅನ್ಸ್ಕೊಂಡ್ರೆ ನಮಗೆ ಕಾಣಲ್ಲ, ಅದೆಲ್ಲ ಗೊತ್ತಿರುತ್ತೆ. ಡೀಪ್ ಪಾಯಿಂಟ್ ಇರ್ಬೋದು, ನಾವು ಹೇಳ್ತೀವಿ ನೋಡಿ, ಅಡಿಸ್ಕೊಂಡು ಕೂತ್ಕೊಂಡ್ರೆ ಕಾಣಲ್ಲ ಅಂತೇಳಿ, ಅದೆಲ್ಲ ಆನೆಗಳಿಗೆ ಗೊತ್ತಿರುತ್ತೆ. ಆನೆಗಳು ತುಂಬ ಬುದ್ಧಿವಂತ ಪ್ರಾಣಿ. ಹಾಗಾಗಿ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ಸೊ ಕಮೆಂಟ್ಸ್ ಮಾಡ್ತೀರಾ, ಬಟ್ ಆದರೆ ಯಾವುದೇ ರೀತಿಯ ಆನೆ ಜೀವ ತೆಗೆಯೋಕ್ಕಂತೂ ಯಾರೂ ಮುಂದೆ ಹೋಗಲ್ಲ. ಓಕೆ. ಸೊ ಗೊತ್ತಿರುತ್ತೆ, ಕರ್ಮ ಇಸ್ ಅ ರಿಟರ್ನ್ಸ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದೊಂದು ದೇವ್ರ ಸಮಾನ ಆನೆಗಳು. ನಾನು ಬೇರೆ ಪ್ರಾಣಿಗಳ ಬಗ್ಗೆ ಮಾತ್ರ ಎಕ್ಸ್ಪೆಷಲಿ ಆನೆಗಳಲ್ಲೇ ಮಾತಾಡ್ತೀನಿ. ಯಾರೂ ಕೂಡ ಮದ್ದೆಲ್ಲ ಮಡ್ಗಕ್ಕೆ ಹೋಗಲ್ಲ. ಗುಂಡು ಹೊಡೆಯೋದು ಅದು ನಾಟ್ ಶೋರ್. ಗುಂಡು ಗಾಳೀಲಿ ಹೊಡಿಬೋದು, ಬಟ್ ಆನೆಗೆಲ್ಲ ಹೊಡೆಯೋಕ್ಕೆ ಹೋಗಲ್ಲ. ಎಲ್ಲ 1-2 ಕೇಸಸ್ ಇದೆ, ನಾನು ಇಲ್ಲ ಅಂತ ಹೇಳೋಕ್ಕಲ್ಲ. 1-2 ಕೇಸಸ್ ಇದೆ. ನಿಮಗೆ
ಎವಿಡೆಂಟ್ ಅಂತ ನಮ್ಮ ನಮ್ಮ ಕಾಜೂರ್ ಕರ್ಣ ಇರ್ಬೋದು, ಹಾಗೆ ನಮ್ಮ ವಿಕ್ರಾಂತ್ ಇರ್ಬೋದು, ಅವ್ರಿಗೆಲ್ಲ ಏಟ್ಗಳಾಗಿದೆ ಒಪ್ಕೋತೀನಿ. ಅಷ್ಟೇ ತೊಂದರೆನೂ ಕೂಡ ಕೊಟ್ಟಿರ್ತೇವೆ ಆನೆಗಳು ಅಲ್ವಾ. ಅಷ್ಟು ತೊಂದರೆಗಳು ಕೊಟ್ಟಾಗ ಮಾತ್ರ ಈ ಥರ ಕೇರು ಒಬ್ಬರು ಮಾಡಿರ್ತಾರೆ ಅಷ್ಟೇ, ಎಲ್ಲರನ್ನೂ ಹೇಳೋಕ್ಕೋಗಲ್ಲ. ಓಕೆ, ಸೊ ಇಷ್ಟು ಅಪ್ಡೇಟ್ ನಾನು ಹೇಳ್ಬೇಕು ಅನಿಸ್ತಿದ್ದೆ, ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ಬಟ್ ಹೇಳ್ಬೇಕು ಅನಿಸ್ತು. ಓಕೆ, ಸದ್ಯಕ್ಕೆ ಯಾರೂ ಆ ಥರ ಮಾಡೋಕ್ಕೆ ಹೋಗ್ತಾಯಿಲ್ಲ. ಅಫ್ಕೋರ್ಸ್ ಆ ಥರ ಮಾಡಿ ನಾವೇ ಓಪನ್ ಪಬ್ಲಿಷ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತೀವಿ.